ಇಲ್ಲ ಪೊಲೀಸ್ ಅವ್ರು ಫೋನ್ ಮಾಡಿದ್ರಲ್ಲ ನಿಂಗೆ. ಏನಾಗಲ್ಲ ಇರೋ ಬತ್ತಾವೇನು ಅಲ್ಲಿಗೆ ನಮ್ಮ ದೊಡ್ಡಪ್ಪ ಪೊಲೀಸ್ ಸ್ಟೇಷನ್ಗೆ ಹೋಗೋ. ಬನ್ನಿ ಇವಾಗ ಪೊಲೀಸ್ ಸ್ಟೇಷನ್ ಹೋಗ್ತಾವೆ. ನಾನು ನಮ್ಮ ದೊಡ್ಡಪ್ಪನವೇ ಏನಾಯ್ತದಾಗ್ಲಿ. ದೊಡ್ಡಪ್ಪ ನೋಡಿ ಅಲ್ಲೇ ಕುಂತಿದ್ದಾರಂತೆ. ಯಾರ ಕೂತಿ ಹೋಗವ ಪೊಲೀಸ್ ಸ್ಟೇಷನ್ಗೆ. ಅಲ್ಲ ಔಷಧಿ ಕುಡ್ಕೊಳಕ್ ಹೋಗೋಣ ನಮ್ಮ ಅಪ್ಪ ಉಳ್ಕೊತಿದ್ದಪ್ಪ ಗೊತ್ತಿರಾ. ಸರಿಯಾಗಿ ಮಾತಾಡೋ. ಹೆಣ್ಮಕ್ಳು ಅಷ್ಟೊಂದಿದ ಆತರ ಎಲ್ಲ ಬಡ್ಡಿ ಹೆಣ್ಣು ಅಂತೆಲ್ಲ ಮಾತಾಡ ಕರ್ಸಿ ನನ್ ಮಗನ್ಗ ಲೋಫರ್ ನನ್ ಮಗನ್ಗ ಹೆಂಗದ ಗೊತ್ತಲ ನಾವು ಬಾಮುಂಡ್ರ ಮಗಳು ಹಂಗದ ಹುಡುಗಿಯದು ಗೊತ್ತಾಗೋಯ್ತ ಮಗ್ತಾನೆ ನನ್ಗ. ತೋರ್ಸ್ಲಾ ಹೆಣ್ಪೋಟ ತೋರ್ಸ್ಲಾ ಜೊತೆಗಿರತ್ತೆ ತೋರ್ಸ್ಲಾ. ಬಾರಲ್ಲ ಅಲ್ಲಾಡ್ಬಿಡ್ದು. ಗೈಸ್ ಎಲ್ಲ ಕನ್ನಡದ ಈ ಮಕ್ಳಿಗೂ ನಿಮ್ಮ ಕನ್ನಡಿಗ ಮಾಡ ನಮಸ್ಕಾರ. ಇವತ್ತಿನ ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇದು ನೆನ್ನೆ ಮಾಡಿದ್ನಲ್ಲ ಪ್ರ್ಯಾಂಕ್ ವಿಡಿಯೋ, ನಮ್ ದೊಡ್ಡಪ್ಪಂಗೆ ಪ್ರೆಗ್ನೆಂಟ್ ಪ್ರ್ಯಾಂಕ್ ಅಂದ್ಬಿಟ್ಟು ಅದ್ರದ್ದು ಪಾರ್ಟ್ 2 ವಿಡಿಯೋ, ಪೊಲೀಸ್ ಸ್ಟೇಷನ್ ಕರ್ಕೋಗೋ ವಿಡಿಯೋ. ಇದು ವಿಡಿಯೋ ಪೂರ್ತಿ ನೋಡ್ತೀರಿ. ಒಳ್ಳೆ ಎಂಟರ್ಟೈನ್ಮೆಂಟ್, ಒಳ್ಳೆ ಮಜಾ ಇದೆ. ಅಲ್ಲ ವಿಣ್ಣೇನಂತಲ ಇವಾಗ ದೊಡ್ಡಪ್ಪ ಏನ್ ಮಾಡೋದು ಅಂದ್ರೆ ಫಸ್ಟ್ ಆ ವಿಣ್ಣ ಎತ್ತಕೊಂಡೆ ಗೆಲ್ತೀನಿ ಬುಳ್ಳ ನಮ್ ದೊಡ್ಡಪ್ಪದಲ್ಲಿ ನೀನ್ ಯಾಕೆ ಹಿಂಗ್ ಆಡ್ತಿದ್ಯಾ? ದೊಡ್ಡಪ್ಪಗಿಂತ ಬೇಕಲ್ಲ ಸಪೋರ್ಟ್ ಅದ ಮಕ್ಕ ದೊಡ್ಡಪ್ಪಗಿಂತ ಬೇಕಾ ಅಷ್ಟೇ. ನಮ್ ದೊಡ್ಡಪ್ಪ ಇರ್ಬೇಕಾದ್ರೆ ಯಾಕೆ ಭಯ ಪಟ್ಟೆ ನೀನು? ಅಷ್ಟೇ ಏಜ್ ಆಗದಪ್ಪ ದೊಡ್ಡಪ್ಪ ಇವ್ರೆಲ್ಲ ಮೈನ ಅಲ್ಲ. ಇವ್ನು 18 ವರ್ಷಕ್ಕಿಂತ ಮುಂಚೆ ಮಾಡಂತ ಏನಿತ್ತು ಬಡ್ಡಿ ಇದಂಗೆ ಹೇಳು. ವಯಸ್ಸು ಎಷ್ಟು ಅಲ್ಲ 18 ವರ್ಷಕ್ಕಿಂತ ಕೆಳಪಟ್ಟು ಹೆಣ್ಣು ಮಾಡಕ್ ಹೋದಾರ. ಎಂತ ಕಿತ್ತೋದವನ್ ಇರ್ಬೇಕು, ಹೊಡಿಬಾರ್ದು ಮಂಡ್ಯದ ಹುಡುಗಿ ಅಂದಲ್ಲಿ ಮಂಡ್ಯ ಹುಡುಗಿ ಎಷ್ಟು ಹುಡುಗಿರು ಇದಾರಲ್ಲ ಹಂಗಂತ ಗೊತ್ತಾ. ಮಂಡ್ಯದ ಹುಡುಗಿ ಸಕ್ಕತ್ತಾಗದ ನನ್ಗೆ ಗೊತ್ತಿಲ್ಲ. ಯಾರು ಹೇಳಿದ್ರು ನಾನು ನಿನ್ಗೆ ಯಾವ್ದು ಅಂತ ನೀನು ಸುಮ್ಮನೆ ತಾಟ್ಗ ಅಂತ ಹೇಳಿಲ್ಲ. ಹುಡುಗಿ ಭಯಂಕರ ಸೂಪರ್ ಆಗದ. ಮಾಡೋಣ ಏನು ಮಾಡಲಿ ನಾನು ಏನು ಹೇಳಲಿ. ಅಲ್ಲೂ ಒಂದ್ ಲವ್ ಮಾಡಿ ತಿರ್ಗಾ ಸಾಲುಡಿಲಿ ಒಂದ್ ಲವ್ ಮಾಡಿರೋದು. ಚಾನಂಡಿ ಲವ್ ಮಾಡ್ತಿದ್ದು ನಾನು. ತೋರ್ಸೋ ಹುಡುಗಿಯ ಹೆಂಗದ ಗೊತ್ತಲ ನಾವು ಬಾಮುಂಡ್ರ ಮಗಳು ಹಂಗದ ಹುಡುಗಿಯದು ಗೊತ್ತಾಗೋಯ್ತ ಮಗ್ತಾನೆ ನನ್ಗ. ತೋರ್ಸ್ಲಾ ಹೆಣ್ಪೋಟ ತೋರ್ಸ್ಲಾ ಜೊತೆಗಿರತ್ತೆ ತೋರ್ಸ್ಲಾ. ನೋಡಿಲಿ ಒಣ್ಣೆ ಈಗಲ್ಲ ಈ ಹೆಣ್ಗೆ 18 ವರ್ಷ. ಶಾಂತಂ ಪಾಪಂ ಶಾಂತಂ ಪಾಪಂ. ಅಲ್ಲ ಹೇಳ್ದವ ಒಣ್ಣೆ ನೀನ್ ಬರ್ದಾಗ ಕ್ಯಾಂಟೀನ್ 10 ನಿಮಿಷ ಸುಡ್ಬೇಕಾಗದೇವನ. ಅಲ್ಲ ಔಷಧಿ ಕುಡ್ಕೊಳಕ್ ಹೋಗೋಣ. ಮನ ಬಟ್ಟೆ ಔಷಧಿ ಬರ್ತಾನ ತಡಿಯ ನೀನು ಹೋಗಿದ್ರು ಹೋಯ್ತಾರೆ ಮಾರ್ಕೆಟ್ ಪಡೆದ ನೀನು. ಔಷಧಿ ಕುಡ್ಕೊಳಕ ಅವೆಲ್ಲ ಸುಳ್ಳು ಕಂಬಿಡು. ಅವನ ಯಾತಕ್ಕೆ ಔಷಧಿ ಬಾಟ್ಲು ಕುಡ್ಕೊಂಡು ಸತ್ತೋಗಿ ನೋಡಿಲ್ಲ ಅಣ್ಣ ಬಿಡೋಣ. ಅದ ಕಲ್ ತಗೊಂಬಂದನ ಇದ ಒಣ್ಣೆ ಜಗಳ ಕಮರ್ಯಾ ಅದಕ್ಲ ಇವೆಲ್ಲ ಪ್ರಾಂಕ್ ಮಾಡ್ಬೋದು. ಯಾರಪ್ಪ ಯಾವ ಪ್ರ್ಯಾಂಕಪ್ಪ? ಔಷಧಿ ಕುಡ್ಕೊಳಕ್ ಹೋಗಿರೋದ್ ಪ್ರ್ಯಾಂಕಪ್ಪ. ಅವ್ನು 100ಕ್ಕೆ 100 ಅದಕ್ಕ ಲೋ ಮಾಡಿ ಬಸ್ರಾಗ ಅಂತ ಹೇಳ್ತಾವ್ನ. ಅಲ್ಲ ನಾನೇನಪ್ಪ ಮಾಡ್ತೀನಿ ನಿನ್ಗೊಳ್ಳೆ ಕಣಪ್ಪ. ಸತ್ಯವಲ್ವ ಹೆಣ್ ಫೋಟೋ ಎಲ್ಲ ತೋರಿಸ್ತಾವನೆ. 18 ವರ್ಷ ಆಗಿಲ್ವಂತ ಹೆಣ್ಗೆ. ಅಲ್ಲ ದೊಡ್ಡಪ್ಪ ಇವಾಗ ಏನ್ ಜಗಳ ಸೊತ್ತೋಯ್ತವ್ನಿ ಅಂತ ಅದ್ ನಮ್ಮ ಅಪ್ಪಂಗೆ ಹೇಳಿದ್ರು ಗೊತ್ತಾಗಲ್ಲ ನೋಡು. ಎಂತ ಮಾಡಿ ಜೈಲಿಗೆ ಆರ್ಡರ್ ಆಗದ ಹೋಯ್ತಾವ್ನಿ ಅಂತ ಹೇಳ್ತಾ ಕೂತಾನಗಳ. ಅಯ್ಯೋ ದೊಡ್ಡಪ್ಪ ಕಾರ್ ಎತ್ಕೊಂಡು ಏನಾದ್ರು ಆಗ್ಲಿ ಸರಿ. ನಾನ್ ನಮ್ ಕೆಂದು ರಘುಣನ್ನ ಇಲ್ಲಿ ಕೇಳಿಲಿ ರಘುಣನ್ನ ಎಲ್ರು ನೀನು ಬತ್ತಿದಾನೆ ಎತ್ತಾಕ ಬರಕ್ಕೆ ಸಾಲಂಡಿ ಊರೊಳಕ್ಕೆ ಆಗ್ಲಿ ಸರಿ ಎತ್ತಾಕ ಬರೋದಾಗ್ಲಿ ಆಯ್ತಾಯ್ತಾ. ಕಚ್ಕೊಂಡು ಆ ಹುಡುಗಿನ ಎತ್ತಾಕೊಂಡಾದ್ರೂ ಮದುವೆ ಮಾಡ್ಸವ. ಅರ್ಥ ಆಯ್ತಾ? ನಮ್ ದೊಡ್ಡಪ್ಪ ನಮ್ ದೊಡ್ಡಪ್ಪಗಿಂತ ಅಪ್ಪ ಬೇಕಾ? ಇಂತ ಅಪ್ಪ ಯಾರಿಗಿಲ್ಲ. ನಮ್ಮಪ್ಪ ದೊಡ್ಡಪ್ಪ. ಈ ಡೋಲಿ ಮಾತೆಲ್ಲ ಬಿಟ್ಬಿಡು ಎಂಬುದಾಗಲ್ಲ. ಅಪ್ಪ ನೀನ್ ಒಳ್ಳೆ ನೀನ್ ಯಾಕೆ ಸೀರಿಯಸ್ ಆಗಿ ಫೈಟು ಸೀರಿಯಸ್ ಆಗ ಎಂಬುದವೆ ಲಾಲ್ ಮುದವೆ ಆಗ್ಬಿಡ್ಬೇಕಾಯ್ತು ನೀನು. ಮಾನ ಮರ್ವಾದೆ ಸತ್ಯ ಮಾಡಿದಾಗ ಅಲ್ಲ ದೊಡ್ಡಪ್ಪ ಇವಾಗ ಅವಳನ್ನ ಬಡ್ಡಿ ಹೆಣ್ಣು ಅಲ್ಲೇ ಕಚ್ಕೊ ಕೂತದ. ಸರಿಯಾಗಿ ಮಾತಾಡೋ. ಹೆಣ್ಮಕ್ಳು ಅಷ್ಟೊಂದಿದ ಆತರ ಎಲ್ಲ ಬಡ್ಡಿ ಹೆಣ್ಣು ಅಂತೆಲ್ಲ ಮಾತಾಡ ಕರ್ಸಿ ನನ್ ಮಗನ್ಗ ಲೋಫರ್ ನನ್ ಮಗನ್ಗ. ಅಲ್ಲ ದೊಡ್ಡಪ್ಪ ಏನಾದ್ರು ಆಗ್ಲಿ ಇವಾಗ ಎತ್ತಾಗ ಇಲ್ವಾ ಒಡ್ಲಿ ಬಲ ನೋಡ್ಕೊಳ. ಇವಾಗ ಇವಾಗ್ಲೇ ಎತ್ಕೊಂಡು ತಲೆ ಕೆಡ್ಸ್ಕೊಂಡು ಏನಾದ್ರು ಆಗ್ಲಿ ಎಷ್ಟು ಜನ ಬರ್ಲಿ ತಡಿದಾನೆ. 100 ಜನ ಬಂದ್ರೆ ಹೊಡಿಬೇಕು. ಹೊಡಿತೀನಿ. ವೆರಿ ಗುಡ್ ವೆರಿ ಗುಡ್.
ಅಲ್ಲ ಔಷಧಿ ಕುಡ್ಕೊಳಕ್ ಹೋಗೋಣ ನಮ್ಮ ಅಪ್ಪ ಹುಡ್ಕತ್ತಿದ್ದಪ್ಪ. ಅಂತ ಗೊತ್ತೀರಾ? ಅಯ್ಯೋ ಇಲ್ಲ ಸಿಲ್ಮೋಟ್ ಸಂಗೀತ ಅಂತೆ ಔಷಧಿ ಇನ್ನು ಅದೇ ಕಣಪ್ಪ ಓಪನ್ ಮಾಡಿ ನೋಡ್ಬೇಕಾರ ಇದೇನು ಇಲ್ಲ ಅಲ್ಲಿ ಇದನ್ ಮೇಲೆ ಮಡ್ಗಣ ಅಲ್ಲಿ ಮಡಗಬೇಡ ಕಣಪ್ಪ. ದೊಡಪ್ಪ ಏನಾರ ಆಗ್ಲಿ 100 ಜನ ಅಲ್ಲ 200 ಜನ ಬರ್ಲಿ ನೀನ್ ಹೊಡಿಬೇಕು ಅವ್ರಿ ಮಕ್ಳುಗಳನ್ನ ಬಿಡಬಾರ್ದು. ಕಾಯಿ ಪುಣ್ಯ ಬಗ್ಸು ಔಷಧಿ. ಅಯ್ಯೋ ವಾ 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 ವಾ. ಎಂತ ಔಷಧಿ ದೊಡಪ್ಪ ಕುಡಿದ್ಬಿಟ್ಟಿದ್ ಸತಾಗೋನಲ್ಲ. ನನ್ನ ಮಕ್ಳು ಉಟ್ಬಿಟ್ರಿ ಹಾ ಅಲ್ಲ ಇಂತ 3 ಜನ ಜಗಳ ಮಾಡಿ ಹಿಡಿಯಕಾಯ್ತಿಲ್ಲ ಅವನು ಹೊಂಡೋಗಿಲ್ಲ ಹೊತ್ಕೊಂಡು ಔಷಧಿ ಕುಡ್ಕೊಳಕ್ ಹೋಗಿರೋದ್ ಕಣಪ್ಪ. ಯಾವ ಔಷಧಿ ಕುಡ್ಕೊಂಡು ಬನ್ನಿ ಸುಮ್ಗ ಪ್ರಾಂಕ್ ಮಾಡ್ಕೊಂಡು ಆ ಥರ ಔಷಧಿ ಕುಡಿಯೋದಲ್ಲ ನೀ ಏನೋ ಮನಸ್ಸಿಗೆಲ್ಲ ಕುಡಿಯಕ್ಕೆ ಏನಾಗಿತ್ತು ಬಾ ಬಾಮನ ಕರ್ಕೊಂಡ್ಬಂದ್ರಿ ಫೋಟೋ ತೋರಿಸ್ತೀನಿ ನೋಡಪ್ಪ ಏನೋ ಮಕ್ಳುಗಳು ಹಿಂಗ್ ಕಲ್ಸ್ಬಿಟ್ರೆ ಅಂತ ದೊಡ್ಡಪ್ಪ. ಅಲ್ಲ 18 ವರ್ಷಕ್ಕಿಂತ ಕೆಳಪಟ್ಟವ್ರಿಗೆ ಹಿಂಗ್ ಮಾಡ್ತಾರಲ್ಲ ಇವರು. ಅಯ್ಯಪ್ಪ ಈ ತರನು ಥೂ ಮಾನಿಗೆಟ್ಟ ನನ್ ಮಕ್ಳು ಹಿಂಗ್ ಹುಡ್ದವ್ರೇನ ಇಂಥ ಮದುವೆಗಳು. ಥೂ ಅಲ್ಲ ಔಷಧಿ ಕುಡ್ಕೊಳಕ್ಕೂ ಹೋಗವನಲ್ಲ ಇವನು. ಮಾನಿಗೆಟ್ಟ ಇದ ನಮ್ಮಪ್ಪ ಸೀರೆ ನಮ್ಮಪ್ಪ ಎಷ್ಟು ಒಳ್ಳೆ ಹೆಸರು ಮಡಗಿರೋದು ಧರ್ಮರಾಯರಿಗೆ ಈ ಊರಲ್ಲಿ ಈ ಮುದವಿ ದೊಡ್ಡಪ್ಪ ಬಾ ಸುಮ್ನೆ ಕಾರ ಎತ್ಕೊಬರಲ್ಲ ಹತ್ರಲ್ಲ ಕಾರ ಹತ್ತುವಲ್ಲ ಕಾರಲ್ಲ ಕರ್ಕೊಬರ ಆದಂಗಾಗಿ ಹತ್ತು ಬರಲ್ಲ ಅಲ್ಬೇಡ ಗೈಸ್ ಕಾರ್ ಸ್ಟಾರ್ಟ್ ಮಾಡಾಯ್ತು ಬನ್ನಿ ಹೋಗಿ ಎತ್ತಾಕಬರ ಹೋಗ್ಬಿಟ್ಟು. ದೊಡ್ಡಪ್ಪ ನಮ್ಮ ಅಮ್ಮಂಗೆ ಹೇಳ್ಬೇಡ ಗಾಬರಿ ಆಗೋಯ್ತಾಳೆ ನಮ್ಮವ್ವ. ಇರಾಮ ಯಾಕಮ್ಮ ಹಿಂಗೆ ಆಡ್ತೀಯ ನೀನು ದೊಡ್ಡಪ್ಪ ಹತ್ತು ಬಾ ನೀನು ಹತ್ತು ಬಾ ದೊಡ್ಡಪ್ಪ ನೀನು ದೊಡ್ಡಪ್ಪ ಬತ್ತಿ ಅಂದೇ ತಾನೆ ನೀನು ಹತ್ತು ಬಾ ಸುಮ್ನೆ ಇವಾಗ ಎತ್ತಾಕ ಬರೋದಾಗ್ಲಿ ಏನಾರಾಗ್ಲಿ ಬತ್ತು ಬಾ. ನಮ್ಮ ಅಪ್ಪಂಗೆ ಹೇಳಿದ್ರೆ ಏನ್ ಸಿಕ್ತಿತ್ತು ಬಾ. ಅಲ್ಲ ಇಂಥ ನನ್ ಮಕ್ಳು ಹುಡ್ಸೋರೇನ ಬಾ ದೊಡ್ಡಪ್ಪ ಬೈಲಿ ಕಿತ್ತೋದ್ ನನ್ ಮಕ್ಳು ಇವ್ರು ಇರೋದೆಲ್ಲ ನೋವಿದೆ ಆಕ್ರೋಶ ಇದೆ ಕುಸ್ಕೊಂಬದವೆ ಅವೇನೋ ರೊಟ್ಟಿ ತೋರ್ಸ್ಬೇಕು ಗೊತ್ತಾನೆ ಅವೇನೋ ರೊಟ್ಟಿ ಬಾ ದೊಡ್ಡಪ್ಪ ಆತು ಹುಲಿಯಂಗ್ ಹೋಗಿ 50 ಜನ ಅಲ್ಲ 200 ಜನ ಬಂದ್ರೆ ಎತ್ತಾಕ ಹೊಡಿಯವ ಅದು ಮತ್ತು ಆದಂಗಾಗ್ಲಿ ನಾವಿರ್ಬೇಕಿಲ್ಲ ಅವ್ರು ಇರ್ಬೇಕು. ನನ್ ಮಕ್ಳು ಪೊಲೀಸವ್ರ ಕಂಪ್ಲೇಂಟ್ ಕೊಡ್ತೀನಿ ರೈಸ್ತರಲ್ಲ ದೊಡ್ಡಪ್ಪ ಎಂತ ನನ್ ಮಕ್ಳು ಇರ್ಬೇಕು. ಹಾ ಯಾರ ದೊಡ್ಡಪ್ಪ ಫೋನ್ ಮಾಡಿದ್ದು ಇಲ್ಲ ಪೊಲೀಸವ್ರು ಫೋನ್ ಮಾಡಿದ್ರಲ್ಲ ನಿಂಗೆ. ಏನಾಗಲ್ಲ ಇರು ಬತ್ತಾವೇನು ಅಲ್ಲಿಗೆ ನಮ್ ದೊಡ್ಡಪ್ಪ ಪೊಲೀಸ್ ಸ್ಟೇಷನ್ ಕರ್ಕೊ ಹೋಗ. ಜಯಪುರ ಪೊಲೀಸ್ ಸ್ಟೇಷನ್ ಫೋನ್ ಮಾಡಿದ್ರು ಹುಡುಗಿ ಮನೆಯವ್ರು ಬಂದು ಕೂತವ್ರೆ ದೊಡ್ಡಪ್ಪ ಶಾಲನ್ ಹುಡುಗಿ ಕೈ ಕೊಟ್ಬಿಟ್ಟು ಮಂಡೆ ಹುಡುಗಿ ಲವ್ ಮಾಡ್ಬೇಕು ದೊಡ್ಡಪ್ಪ ಏನ್ ಮಾಡಿ ಹೇಳು. ಒಂದ್ ಹುಡುಗಿ ಮಾಡಿರೋದು ಅಲ್ಲಿ ಇವ್ಳ್ ಏನ್ ಮಾಡಿ ದೊಡ್ಡಪ್ಪ ನೀನ್ ಒಳ್ಳೆ ಇದ್ರಂಗ್ ಮಾತಾಡ್ತಿಲ್ಲ ದೊಡ್ಡಪ್ಪ. ಹಂಗೆಲ್ಲ ಆಗಲ್ಲ ದೊಡ್ಡಪ್ಪ. ಇವಾಗ ಅವಿನ್ನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಇವಾಗ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಹೆಂಗ್ ಮಾಡೋದು ಹೇಳಿ ನೀನೆ. ಆ ಹುಡುಗಿನ ಎತ್ತಕಂದೆ ಬಂದ್ಬಿಡೋ 18 ತುಂಬಿಲ್ಲ ಇನ್ನು 4 ತಿಂಗಳಾಗಬೇಕು 18 ಮಕ್ಳಾಗ್ಬಿಡ್ತವೆ ಮಕ್ಳಿಗೆ ಇಕ್ಲಾಗ್ಬಿಟ್ರೆ ದೊಡ್ಡಪ್ಪ ಇವಾಗಲೇ ತೆಗಿಸ್ಬೇಕು ಅಂದ್ರೆ ಇವಾಗ 3 ತಿಂಗಳು ಒಳಗೆ ತೆಗಿಸ್ಬೇಕು ಅದನ್ನ. 3 ತಿಂಗಳಿಗೆ ಇನ್ನು 4 ದಿನ ಟೈಮ್ ಇರೋದು. ಅಯ್ಯೋ 4 ಜನ ತೆಗಿತಾರಲ್ಲ ನಡೆಯ ಮರ ಹುಡುಗಿಯರ ಅಪ್ಪ ಸೈನ್ ಬೇಕಲ್ಲ ಏನ್ ಮಾಡ್ಬೇಕು ಯಾರು ಸೈನ್ ಬೇಕಾಗಿರ ಸೈನ್ ಬೇಕು ಇಲ್ಲ ಗೊತ್ತ ದೊಡ್ಡಪ್ಪ ಫೋನ್ ಮಾಡೋ ಪೊಲೀಸವ್ರಿಗೆ. ದೊಡ್ಡಪ್ಪ ಹುಡುಗಿ ಮೈನರು ದೊಡ್ಡಪ್ಪ ಇನ್ನುವೆ ಅಯ್ಯೋ ಡಬಲ್ ಮೀನಿಂಗ್ ಒಳ್ಳೇದ್ ಮಾಡೋಣ ಸೀದ್ ಬಿಡೋಣ ಒಂದ್ಸರಿ ಬಿಡಿ ಸೀಬಿಡ ಕಸ ಸೀದಾಗ್ಬಿಡೋಣ. ದೊಡ್ಡಪ್ಪ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಫಸ್ಟ್ ಏನಂತ ಮಾತಾಡೋದು ಹೇಳು. ಸುಮ್ಮನೆ ಕೇಳ್ಬೇಕಲ್ಲ ಸುಮ್ಮನೆ ಅಂದ್ರೆ ಅವರು ಹುಡುಗಿ ಮನೆಯವರು ಇಲ್ಲಿ ಅವ್ರು ಇವಾಗ ಸರಿ ಬಾ ಎಲ್ಲಿ ಅವ್ರು ಚಿಕ್ಕಪ್ಪ ಎಲ್ಲಿ ಚಿಕ್ಕಪ್ಪ ಈಗ ಪೊಲೀಸ್ ಸ್ಟೇಷನ್ ಬಂದಿದೀವಿ ನೋಡಿ ದೂರದಲ್ಲಿ ಶಶಾಂಕಣ್ಣ ಅವ್ರ ಮಾವ ಅತ್ತೆ ನಿಂತವ್ರೆ. ಇರು ದೊಡ್ಡಪ್ಪ ಹಿಂಗ್ ನೋಡ್ಲಿ ದೊಡ್ಡಪ್ಪ. ಇವಾಗ ಪೊಲೀಸ್ ಸ್ಟೇಷನ್ ಹತ್ರಕ್ಕೆ ಬಂದವಿ ಏನಾಯ್ತು ನೋಡ್ಬೇಕು. ಮೈಸೂರು ಜಿಲ್ಲಾ ಪೊಲೀಸು ಇಲ್ಲಿ ನೋಡಿ ಪೊಲೀಸ್ ಸ್ಟೇಷನ್ ಹತ್ರಕ್ಕೆ ಬಂದವಿ ಪೊಲೀಸ್ ಠಾಣೆ. ನಮ್ ದೊಡ್ಡಪ್ಪ ಬರ್ತದೆ ಇವಾಗ ನಮ್ ದೊಡ್ಡಪ್ಪ ಹುಲಿ ಹಂಗೆ ನಮ್ ದೊಡ್ಡಪ್ಪನ ಕರ್ಕೊಂಡು ಇರು ಹುಡುಗಿ ಮಾತಾಡ್ತವ್ರೆ ಅಲ್ಲೇ ಕುಂತಿದ್ದಾರಂತ ದೊಡ್ಡಪ್ಪ ಅಲ್ಲಿ ಹುಚ್ಚೂರಿ ಅಷ್ಟು ದೊಡ್ಡಪ್ಪ ನೋಡಿ ಅಲ್ಲೇ ಕುಂತಿದ್ದಾರಂತ ಯಾರ ಕೂತಿನ ಹೋಗವ ಪೊಲೀಸ್ ಸ್ಟೇಷನ್ಗೆ ಇದು ಪೋಲ್ ಗಿಲೀಸ್ ಹೊಡಗಿಡ್ಬಿಟ್ರೆ ನಂಗೆ ನೀವು ಹೊಡಿಯಲ್ಲ ಅಲ್ವಾ ಬಾ ಏ ಬೇಡ ನಂಗೆ ಭಯ ಆಯ್ತು ಬಾ ದೊಡ್ಡಪ್ಪ ಹಿಂಗ್ ಹೋಗಿ ಮಾತಾಡ್ಕೊ ಬಾ ದೊಡ್ಡಪ್ಪ ಹಿಂಗ್ ಮಾತಾಡ್ಕೊ ಬಾ ದೊಡ್ಡಪ್ಪ ಹಿಂಗ್ ಮಾತಾಡ್ಕೊ ಬಾ ದೊಡ್ಡಪ್ಪ
ಸರಿಯಾಗಿ ಹೇಳ್ದತ್ತೆ ಮಗಡ ಏನಂತ ನೀನ್ ಮಾತಾಡ್ಕೋಬೋದು ಹೋಗು ಪೊಲೀಸ್ ಸ್ಟೇಷನ್ಗೆ. ನೀವೇ ಅಂತ ಅಲ್ಲಿ ಎಲ್ಲ ಮಾಡಂಗ್ ಮಾಡ್ಬಿಟ್ಟು ಅಲ್ಲಿ ನೋಡಿ ಹಿಂಗ್ ಕುಂತ ನೋಡು ದೊಡ್ಡಪ್ಪ. ಮಾರ್ಗೆಟ್ಬಿಟ್ಟೆ A few moments later. ಅಲ್ಲ ಮಾಡದ್ ಮಾಡ್ಬೇಕು ದೊಡ್ಡಪ್ಪ ಇವ್ನ್ಗೆ. ಎದ್ರುಕೊಂಡೆ ಬಿಟ್ಯಾ ನನ್ಗೇನ್ ತೊಡ ಕೈಗಳಲ್ಲಿ ನಡ್ಗ ಬಂದ್ಬಿಟ್ಟು ಅನ್ಕೋ. ನಿಜ ಲವ್ ಮಾಡೋಣ ಅಂತ ತಿಳ್ಕೊಂಡ್ಬಿಟ್ಟಿದ್ದೀನಿ. ಇನ್ನೇನ್ ಲವ್ ನನ್ಗೆ ಇನ್ನು ಡೌಟ್ ಕಂಡೋಡಪ್ಪ. ಆದ್ರೆ ಪೊಲೀಸ್ ಸ್ಟೇಷನ್ ಬಂದಿಲ್ವಂತಲ್ಲ ಹುಡುಗಿಯವರು. ಬಂದಿಲ್ವಂತೆ ಅವ್ರು ಇದೆ ಅವರು ಮೋಸ್ಟ್ಲಿ ಎದುರಿಸಾಗಿ ಮಾಡಿರ್ಬೇಕಂತ ದೊಡ್ಡಪ್ಪ. ನೋಡಿ ಮೇಡಮ್ ತಗೊಂಡ್ ತುಂಬಿಡುವ ಕಾರಲ್ಲಿ ಯಾರು ಬಂದ್ರೆ ತುಂಬ್ತಾ ಇರೋದು ಹಂಗೆ ತುಮಕೂರವ್ರನ್ನ ಗಿಂಪ್ಕೂರ್ ಯಾರನ್ನ ಬಿಡೋದು ಬೇಡ. ಯಾರು ನೋಡಿ ಕೆರೆ ಉಂಡಿದಾಗ ಕೆರವಂಡಿ ಸಾಲುಂಡಿ ಐತೆ ಕೆರಗುಂಡಿ ಕೆರೆ ಉಂಡಿ ನಾಳೆ ಸಾಲಂಡಿ ಪಕ್ಕ ಎಷ್ಟ್ ಜನ ಹುಡುಗಿರು ಲವ್ ಮಾಡಿದೆ ನಂಗೆ ಅನ್ಕೊಂಡು. ಇಲ್ಲ ಮೇಡಮ್ ಅವರು 70 ಹುಡುಗಿರ್ನ ಅವ್ನು 30 ದಿನ ಒಂದು ಒಟ್ಲಿ ಮಂಡ್ಯದ ಹುಡುಗಿ ಲವ್ ಮಾಡೋಣ. ಹಾ ಆ ಹುಡುಗಿ ಹೆಸರೇನ ದೊಡ್ಡಪ್ಪ? ಏನು ಚೆನ್ನಾಗಿಲ್ಲ ಕಣಪ್ಪ ನೆಟ್ಟಿ ತೋರಿಸ್ತಾ ಹೋಯ್ತು. ನೀನ್ ಎಡ್ತಿ ತೋರಿಸಿದ್ದ ಸಕ್ಕತ್ತ ಸಸಾಂಗ್ ಲವ್ ಮಾಡಿರೋದ ಬನ್ನಿ ದೊಡ್ಡಪ್ಪ. ಗೈಸ್ ಈ ತರ ಪ್ರಾಂಕ್ ಒಬ್ಬ ಎಂತ ಪ್ರಾಂಕ್. ನನ್ಗೆ ಹೊಲದಲ್ಲಿ ಜಗಳ ಆಡ್ಬೇಕಾದ್ರೆ ನಗ ತಡಿಯಕ್ಕೆ ಆಯ್ತಲ್ಲ. ನಮ್ಮಪ್ಪ ಇದಾಗ್ರಲ್ಲ ನಮ್ಮಪ್ಪ ಬಂತು. ನಮ್ಮಪ್ಪ ಬಂದಾಗ ಇನ್ನೂ ಅನ್ಕೊಳ್ರಿ. ಅದ್ರಲ್ಲೂ ನಮ್ ದೊಡ್ಡಪ್ಪ ಬೈಬೇಕಾದ್ರೆ ಮಾತ್ರ ಒಂದೊಂದ್ ಮಾತುನು ಅದೆಲ್ಲ ಮ್ಯೂಟ್ ಹಾಕ್ಬೇಕು. ಇದ್ರ ಫ್ಯಾಮಿಲಿಗಳು ನೋಡ್ತಾ ಇರ್ತಾವಲ್ಲ. ಬಟ್ ಆದ್ರೆ ನಮ್ ದೊಡ್ಡಪ್ಪನ ಲಿಪ್ಸಿಂಗ್ ಕೇಳಿಸ್ಕೊಂಡು ಕರೆಕ್ಟ್ ಆಗಿ ಬೈಯೋದ್ ಕೇಳಿಸ್ಕೊಳ್ರಿ. ನನ್ ನಗು ಕಂಟ್ರೋಲ್ ಮಾಡವ್ನಿ ಅಂದ್ರೆ ನನ್ಗೆ ನಂಬಕ್ ಆಯ್ತಲ್ಲ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ಒಂದೊಂದ್ ಮಾತು ಒಂದೊಂದ್ ಬೈಗುಳಗಳು ಅಷ್ಟು ಆಕ್ಟಿವೇಟ್ ಆಗಿತ್ತು. ಸರ್ ನಿಂಗೆ ಅನಿಸ್ತು ಪ್ರ್ಯಾಂಕು? ನಿನ್ ಕಿತ್ತೋದ್ ನಮ್ ದೊಡ್ಡಪ್ಪ ಇನ್ನು ಪ್ರ್ಯಾಂಕ್ ಅಂತ ಹೇಳಿಲ್ಲ. ನೆಕ್ಸ್ಟ್ ಟೈಮ್ ಪ್ರ್ಯಾಂಕ್ ಆಗಲ್ಲ ಅನ್ಬಿಟ್ಟು ಪ್ರ್ಯಾಂಕ್ ಅಂತ ಹೇಳೋದೇ ಬೇಡ ಅನ್ಬಿಟ್ಟು ಡಿಸೈಡ್ ಆಗ್ಬಿಟ್ಟವ್. ಈ ಪ್ರ್ಯಾಂಕೇ ಬೇಡ ಅಂತ ಸುಮ್ನೆ ನಮ್ ದೊಡ್ಡಪ್ಪ ನಾವು ಪ್ರ್ಯಾಂಕ್ ಅಂತ ಅನ್ಕೊಂಡಿದ್ರೆ ಅನ್ಕೊಳ್ಳಿ, ಇಲ್ಲ ಕನ್ಫ್ಯೂಸ್ ಎಲ್ಲ ಇದ್ರೆ ಹಂಗೆ ಇರ್ಲಿ. ನೆಕ್ಸ್ಟ್ ಸತಿ ಪ್ರ್ಯಾಂಕ್ ಮಾಡ್ಬೇಕು ಅಂದ್ರೆ ಇದನ್ನ ಪ್ರ್ಯಾಂಕ್ ಅಂತ ಹೇಳಬಾರ್ದು. ನಮ್ ದೊಡ್ಡಪ್ಪಂಗೆ ಇದು ಪ್ರ್ಯಾಂಕ್ ಅಂತ ಹೇಳಲ್ಲ, ಇದು ಪ್ರ್ಯಾಂಕ್ ಆಕ್ಚುಲ್ ಆಗಿ. ಒಟ್ಲ ಅದ್ರ ಅಲ್ಟಿಮೇಟ್ ಕ್ರೇಜಿ ಎಷ್ಟು ಯಾವ್ದೋ ಸುಮ್ನೆ ಬೇರೆ ಹುಡುಗಿ ಫೋಟೋ ತೋರಿಸ್ಬಿಟ್ಟು ನಂಬಿಸ್ಬಿಟ್ಟು ನಮ್ಮ ಅಣ್ಣ ಯಾವ್ದೋ AI ಫೋಟೋ ತೋರಿಸ್ಬಿಟ್ಟು ಒಂದ್ ಹುಡುಗಿ ಜೊತೆ ಜನರೇಟ್ ಆಗಿರೋದು. ಆಮೇಲೆ ಪೊಲೀಸ್ ತರ ಮಾತಾಡಕ್ಕೆ ಒಂದ್ ಹುಡುಗನ್ನು ರೆಡಿ ಮಾಡಿ ಇಟ್ಕೊಂಡಿದ್ದ ನಾವು. ನಮ್ ದೊಡ್ಡಪ್ಪ ಏನು ಮಾತಾಡ್ಲಿಲ್ಲ, ಅದಕ್ಕೆ ನಾವು ಸುಮ್ಮನೆ ಆಗ್ಬಿಟ್ಟು ಜಾಸ್ತಿ ಒತ್ತಿ ಕೇಳಕ್ ಹೋಗ್ಲಿಲ್ಲ. ಒಟ್ಟಲ್ಲಿ ಕ್ರೇಜಿ ಆಗಿತ್ತು ಪ್ರ್ಯಾಂಕ್ ಮಾತ್ರ. ಅಲ್ಟಿಮೇಟ್ ಅಂತ ನಂಗೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಪ್ರ್ಯಾಂಕ್ ಮಾಡಿದ್ದು. ನಿಮ್ಗೆ ಹೆಂಗ್ ಅನಿಸ್ತು ಕಮೆಂಟ್ ಮಾಡಿ. ಮತ್ತೆ ಗೈಸ್ ಇವತ್ತು ನೋಡೋಣ ಅಟ್ಟಿಗೆ ಹೋಗ್ಬಿಟ್ಟು ಮುಗಿಸ್ತೀನಿ. ನೀವು ಗೈಸ್ ಇವಾಗ ಸಿಕ್ಕಾಪಟ್ಟೆ ಸ್ಟ್ರೆಸ್ ಆಗಿ ಪ್ರ್ಯಾಂಕ್ ಮಾಡ್ಬಿಟ್ಟು ಗೋಬಿ ಮಸಾಲೆ ಪಾನಿಪುರಿ ತಿನ್ನಕ್ಕೆ ಅಂತ ಅಂದ್ಬಿಟ್ಟು ಬಂದೇವೆ. ಕೊಡು ಮಸಾಲ ಇದು ನಮ್ಮ ಅಮ್ಮಂಗೆ ಪಾರ್ಸಲು. ದೊಡ್ಡಪ್ಪ ಬೋಲದೆ ಹುಡುಗಿನ ನನ್ನ ದಪ್ಪನ್ನು ಸೇರಿಸ್ಬೋದು ಕಾಯ್ದಡಿ ಕೂತ್ಕೊಂಡು ಒಳ್ಳೆ ಕೂಳೆ ಪ್ರಾಂಕ್ ಮಾಡ್ಬೇಡ. ಒಂದು ಈ ತರ ದಿನ ಪ್ರಾಂಕ್ ಮಾಡಿದ್ರ ದಿನ ಇಲ್ಲಪ್ಪ, ದಿನ ನಿನ್ನಿಂಗ್ ಮಾಡಿದ್ನಪ್ಪ. ದೊಡ್ಡಪ್ಪಂಗ್ ಒಂದ್ಸತಿ ನಿಂಗೊಂದ್ಸತಿ ಅಮ್ಮಂಗ್ ಒಂದ್ಸತಿ. ಜಾಸ್ತಿ ಪ್ರಾಂಕ್ ಮಾಡಿದ್ರೆ ಜನ ನಿಂಬಲ್ಲ ಕಣಪ್ಪ. ಅಲ್ಲ ಕಣಪ್ಪ, ಇದು ದೊಡ್ಡಪ್ಪಂಗ್ ಒಂದೇ ಒಂದ್ಸತಿ ಮೊದಲನೇ ಪ್ರಾಂಕ್ ಕಣಪ್ಪ ಇದು ದೊಡ್ಡಪ್ಪಂಗೆ. 3-4 ಸಾರಿ ಮಾಡಿದೆ. ಯಾವ ಪ್ರಾಂಕ್ ಹೇಳೋ? ಇದೇ ಮೊದಲನೇದು ದೊಡ್ಡಪ್ಪನ ಪ್ರಾಂಕ್. ಆಯ್ತು, ಬಟ್ಟೆ ಇಸ್ತ್ರಿ ಮಾಡಿ ಚೆನ್ನಾಗಿದೆ ಪ್ರಾಂಕ್. ಪ್ರಾಂಕ್ ಚೆನ್ನಾಗಿತ್ತು, ಆತರ ಮಾಡ್ಬೇಡ ಕಣಪ್ಪ. ಸೂಸೈಡ್ ಮಾಡ್ಕೊಳ್ಳೋ ರೀತಿ ಎಲ್ಲ ಪ್ರಾಂಕ್ ಮಾಡ್ಬಾರ್ದು. ಸೂಸೈಡ್ ಏನ್ ಮಾಡ್ಕೊಂಡಿಲ್ಲ ಕಣಪ್ಪ. ಆಯ್ತು ನೋಡಿ, ಆತರ ಅನುಕರಣೆ ಮಾಡ್ಕೋತಾರ ಜನ, ಆತರ ಮಾಡ್ಬಾರ್ದು. ಅದೇ ಇಸ್ತ್ರಿ ಮಾಡೋ ಬಟ್ಟೆ ಅದು ಎಂಟರ್ಟೈನ್ಮೆಂಟ್ಗೋಸ್ಕರ ನೀವು ನಕ್ಕಿದಿರ ಅಲ್ವಾ? ಎಂಟರ್ಟೈನ್ಮೆಂಟ್ಗೋಸ್ಕರ ನಾನು ನಗ್ತೀನಿ ಅಷ್ಟೇ. ಅದಕ್ಕೋಸ್ಕರ ಅದು ಸುಸೈಡ್ಗೋಸ್ಕರ ಮಾಡ್ಬಾರ್ದು. ಅದು ಸುಸೈಡ್ಗೋಸ್ಕರ ಮಾಡಿಲ್ಲಪ್ಪ, ಸುಸೈಡ್ ಪ್ರಾಂಕ್ ತರ. ಆಯ್ತು ಬೇಡ, ಬಟ್ಟೆ ಇಸ್ತ್ರಿ ಮಾಡೋಣ. ಹಾಯ್ ಗಾಯ್ಸ್, 3 ಜನ ಏನೋ ಡಿಸ್ಕಷನ್ ಮಾಡ್ತಿದ್ದೀರಾ? ಅಯ್ಯೋ ಅಯ್ಯೋ ಅಯ್ಯೋ, ಇದು ನಮ್ಮ ಅಣ್ಣ ಔಷಧಿ ಹುಡ್ಕೊಳಕ್ ಹೊಂಟೋಗಿದ್ದ. ನಮ್ಮ ಅಣ್ಣ ಅದೇನೋ ಹುಡುಗಿನ ಏನೋ ಇದು ಮದುವೆ ಆಗಲ್ಲ ಅಂತ ಅಂದ್ಬಿಟ್ಟು ಆ ಹುಡುಗಿ ಮದುವೆ ಆಗಲ್ಲ ಅಂತಂತ ಅರ್ಥ. ಆಯ್ತು ಹೋಗಪ್ಪ, ನಂಬೋದೇ ಇಲ್ಲ ನನ್ನ ಅಂತಾರಲ್ಲ. ಗೈಸ್ ನಮ್ಮೂರಲ್ಲಿ ಅಲ್ಲಿ ಎಲ್ಲ ಸ್ವಾಮಿಗಳಾಗವ್ರೆ ಇವತ್ತು ಇರ್ಮೂಡಿ, ಅದಕ್ಕೋಸ್ಕರ ನೈಟ್ ಊಟ ಮುದ್ದೆ, ಉಪ್ಪು ಸಾಂಬಾರು, ಉಪ್ಪು ಶೃಂಗಾರ. ಗೈಸ್ ಇವಾಗ ನಮ್ಮ ಅಪ್ಪನ ಬಟ್ಟೆ ಐರನ್ ಮಾಡ್ಕೊಡ್ತಾವನೆ. The next day. ಗೈಸ್ ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಇವತ್ತು ಚಿನ್ನಮಗಳ ಇವತ್ತು ನಮ್ಮ ಅಪ್ಪಾಜನ ಅವರು ನಮ್ಮ ಹೊಲಕ್ಕೆ ಕೆಲಸಕ್ಕೆ ಬಂದವ್ರೆ. ಟೀ ಕೊಟ್ಟು ಬರ್ಬೇಕು, ಮನೆ ಹೋಗ. ಗೈಸ್ ಹೊಲ್ದಾಗ ಬಂದು ಈ ಕಡೆ ನಮ್ಮ ದೊಡ್ಡಪ್ಪ ಅವರು ಟೊಮೆಟೊ ಹಣ್ಣು ಕುಯಿಸ್ತವ್ರೆ, ನಾವು ಅಲ್ಲಿ ಟೊಮೆಟೊ ಹಣ್ಣು ಕುಯಿಸ್ತಾ ಇದ್ವಿ. ಡಬಲ್ 845 ಗುರು. ಓಹೋ ಏನಪ್ಪ 3 ತಿಂಗಳು ನಮ್ಮ ಟೊಮೆಟೊ ಲಕ್ಷ್ಮಿ ಇವತ್ತಿಗೆ ಇನ್ನೂ ಒಂದು ತಕ್ಕ ಮಟ್ಟಿಗೆ ಬೆಳೆದವಿ. ನೋಡ್ಕೊಬಿಡಿ ಗೈಸ್.
ಬಾಸ್ 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 ಏನ್ ಬಸ್ ಸಮಾಚಾರ? ಏನಪ್ಪ ಜನ ಪೊಲೀಸ್ ಸ್ಟೇಷನ್ ಯಾಕೆ ಹೋಗಿದೆ ಅಂತನಾ? ನಿನ್ ಕೊಲೆ ಮಾಡ್ಬಿಟ್ಟು ಚುಚ್ಬಿಟ್ಟು ಉಂಟಾಗ್ಬಿಡಮ್ಮ ಅಂತ ಪ್ಲಾನ್ ಹಾಕೊಂಡಿದ್ವಿ. ಅದಕ್ಕೆ ಆಂಟಿಸಿಪೇಟರಿ ಬೇಲ್ ತಗೊಳವ ಅಂತ ಹೋಗಿದ್ದು. ಓ ಏನ ನಿನ್ ತಮ್ಮ ಏನ ನಿನ್ ಕೇಳ್ತಾ ನಮ್ಮ ಅಕ್ಕ ಬಂದ್ಲು ಅಂತ ಎತ್ಕೊಂಡ ಹೊಸೆ ಹಬ್ಬ ಜನ ಟೀ ಕುಡ್ಕೊಂಬಿಡ ಇರೋ ಆರೈತೆ ಟೀ ಅಲ್ಲಿಸ್ತದ ಹಬ್ಬ ಯಾವ ಕಡ್ಡಿ ಅಲ್ಲಿಸ್ತಿರದ ಬೇವಿನ ಕಡ್ಡಿ ಅದನ್ನು ಹಾಕ್ಲಮ್ಮ ಒಳಗ ಏನಂತ ಬೇವಿನ ಕಡ್ಡಿಲಿ ಅಲ್ಲಿಸ್ತವನೆ ಅಪ್ಪ ಜನ ಅಂತ ಅನ್ಬಿಟ್ಟು ಬನ್ನಿ ಎಲ್ಲಾರು ಟೀ ಕುಡಿಯಾರೆ ಬನ್ನಿ ಯಾರ್ಕತ್ತ ಯಾರ ಎತ್ಕೊಂಡಾಗವ್ರ ಎರಡ್ ಇದ್ದಿದ್ದ ಅದಕ್ಕ ಯಾರ ಕಮ್ಮಿಯ ಕಮ್ಮಿಯಾ ಡಾರ್ಲಿಂಗು ಬೈಲೆ ಟೀ ಕುಡಿಯ ಆಯ ನನ್ ಮಗನ ಟೀ ಎಣ್ಣೆ ಬಾರಲೇ ನೀನು ನನ್ನ ಮಗನ ತಿಕ್ಕೊಂಡು ಮುದ್ಕಮ್ಮ ಆರೈತ ಬುಡ್ಕ ಬುಡ್ಕ ಕುಡ್ಕೊಳ್ಳಿ ಏನ್ ಡಾರ್ಲಿಂಗು ಸಮಾಚಾರ ಇದೆಲ್ಲ ನಮ್ದೇವಲ್ಲ ಇದು ನಮ್ದೇಯ ಇದು ನಮ್ದೇಯ ಇದು ನಮ್ದೇಯ ಇದೆಲ್ಲ ಪೂರ್ತಿ ನಮ್ದೇ. ಮುಂಚೆ ಹೇಳಿದ್ನಲ್ಲ ಸಂಘದಲ್ಲಿ 1,80,000 ತಗೋತಿರೋದು ಅಂದ್ರೆ 2 ಲಕ್ಷ ಕೊಡ್ತಾರೆ. 2 ಲಕ್ಷ ಕೊಡಲ್ಲ, 2 ಲಕ್ಷ ಅಂದ್ರೆ ಏನದು 2 ಲಕ್ಷ ನಾವು ತಗೋತಿರೋದು. ಬಟ್ ಆದ್ರೆ ನಮ್ ಕೈಗೆ 1,80,000 ಕೊಡ್ತಾರೆ, 20,000 ಅಲ್ಲೇ ಇಟ್ಕೊಂತಾರೆ. ಚೀಡಿಲ್ ತಗೋತಾರೆ ಕಾಸು. ಗೈಸ್ ನಾನಿವಾಗ ಭಾರತ ಹೋಯ್ತವನಿ ಬಿಸಿಯಲ್ಲ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ತೆಗೆದ್ಕೊಂಡು ಮತ್ತೆ ಕ್ಯಾಶ್ ಕೊಡ್ಕೊಡಕ್ಕೆ ಗೈಸ್ ಲೋಪರ್ ನನ್ ಮಗ ಬಿಸಿನೇ ಇಲ್ಲ ಬಿಟ್ರವನ ಅಷ್ಟೇ. ಇಲ್ಲ ಒಂದ್ 90 ಸೈಜ್ ಕೊಡುವ ಇಲ್ಲಿ ಗೈಸ್ ನಂಗೆ ಅನ್ಕೊಬಿಟ್ಟಿರ ಆಮೇಲೆ ಕೇಳಕ್ಕೆ ಒಂಥರ ಆಯ್ತು ನನಗೆ. ಗೈಸ್ ಇದು ಯಾರಿಗೆ ಅಂತ ಇರ್ಬೋದು ಅಂತ ಕಮೆಂಟ್ ಮಾಡಿ, ನಿಮ್ಗೆ ಗೊತ್ತಿರ್ತದೆ. ಇವಾಗ ಇದನ್ನ ತಗೊಂಡು ಹೊಲ್ಸ್ಕೊಯ್ತವನಿ. ಯಾಪ ಬಿಡ್ರ ಸಮಾಚಾರ ಗುಡ್ರೋಡಿಲ್ಲ ಹಂಗೆ ಹೊಡಿಲ್ಲ ಹಂಗೆ ಗುಡ್ರೋಡಿ ನಿಮ್ ಜಾಗದಲ್ಲೇ ಬಾರೆಲ್ಲ ಅಳ್ಳಾಡ್ಬಿಡ್ಬೇಕು ಹಂಗೆ ಗುಡ್ರೋಡಿ ಪೇ ಮಾಡ್ದೆ ಕ್ಯಾಶ್ ಕೊಟ್ಟಲ್ಲ ಪೇ ಮಾಡ್ತೀಂಗಿಲ್ಲಪ್ಪ ಬಡವರು ಗುಡ್ರೋಡಿಲ್ಲ ಸೈಡ್ ಗಿಟ್ಸ್ ಇಲ್ವಾ? ಗೈಸ್ ಕೊಟ್ಬಿಟ್ಟು ಅಡ್ಡಿಗೆ ಬಂದೆ. ಮತ್ತೆ ಗೈಸ್ ಇವತ್ತು ನೋಡೋಣ ಇಲ್ಲಿ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆಗಿದೆ ನನಗೆ, ನೀವು ವಿಡಿಯೋ ಇಷ್ಟ ಆಗಿರೋ ಒಂದೇ ಒಂದು ಲೈಕ್ ಮಾಡಿ, ತುಂಬಾ ಜಾಸ್ತಿ ಇಷ್ಟ ಆಗಿರೋ ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು. ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗೆ ಲವ್ ಜಾಸ್ತಿ. ಟಾಟಾ ಬಾಯ್ ಬಾಯ್. ಓದೋನದು ಉದ್ದೇಶ ಅಂದ್ರ ಒಂದಂತ ಸತ್ಯ, ಒಂದ್ ಜನ್ಮ ಅಲ್ಲ. ಪ್ರತಿಯೊಬ್ಬರಾದ್ರೂ ಚಂದಾಗಿರ್ಬೇಕು ಅಂತ ನಾನು ಬಯಸ್ತೀನಿ. ಅದ್ ಬಿಟ್ರೆ ಬೇರೆ ಇದಿಲ್ಲಪ್ಪ. ಇನ್ನೇನ್ರಪ್ಪ ಆ ಗಂಡು ಬೈತಾ ನಿಂಗೆ ಅಪ್ಪ ಜನ ಅಲ್ಲಿ ಯಾವ್ದ? ಅವೈದ ಅಲ್ಲಿ ಚಿಕ್ಕ ಇದೆ ಬೈತಾ ನಿಂಗೆ. ಅವೆಲ್ಲ ಫಿಟ್ಟಿಂಗ್ ಇಡಬೇಡ ನೀನು ನಡಿ. ನಿಜ ಬೈತಾನೆ ಕನ್ನಡ ಅಲ್ಲ ನೋಡಿ ಅಲ್ಲಿ ಹೋಯ್ತು ಹೋಯ್ತು ಓಡಿ 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 ಅಪ್ಪ ಜನ ಓಡಿ ಅಪ್ಪ ಜನ ಯಾವ ಹಿಡ್ಕೊಂಡಿದ್ದೀನಿ ಹಿಡ್ಕೊಂಡು ಬಾ ಪೊಡ್ರ ಆಡ್ರ ಪೊಡ್ರ